ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ದೇಗುಲಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ವಿ. ದೇಗುಲಗಳ ಬಾಗಿಲುಗಳನ್ನು ಹಾಕಲಾಗಿದೆ. ಈಗ ನಾಳಿನ ಪ್ರಕ್ರಿಯೆಗಳು ಏನು? ನಮಗಾದರೆ ಇವತ್ತು ರಾತ್ರಿನೇ ನಾವು ಶುದ್ಧಿಯ ಸ್ನಾನ ಮಾಡಬೇಕು, ಶುದ್ಧೀಕರಣ ಆಗಬೇಕು ಅನ್ನುವಂಥದ್ದಿರುತ್ತೆ. ದೇಗುಲಗಳಲ್ಲಿ ಯಾವ ರೀತಿಯಾದಂತಹ ಧಾರ್ಮಿಕ ಕ್ರಿಯೆಗಳಿರುತ್ತೆ ಅಂತ ಹೇಳಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ನ ಕೊಟ್ಬಿಡ್ತೀನಿ. ಇದು ಚಂದ್ರಗ್ರಹಣ ಆಗಿರೋದ್ರಿಂದ ನಾವು ಆಹಾರ ಪದ್ಧತಿಯ ಬಗ್ಗೆ ಫಸ್ಟಿಗೆ ಮಾತಾಡಿದ್ವಿ. ಗ್ರಹಣ ಬಿಟ್ಟ ಮೇಲೆ ಹಾಗಿದ್ರೆ ನಾವು ಆಹಾರವನ್ನು ತಯಾರಿಸಿಕೊಂಡು ಸ್ವೀಕರಿಸಬಹುದಾ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ನನಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಫೋನ್ ಮಾಡಿದರು. ನಿನ್ನೆಯಿಂದನೇ ನನಗೆ ಫೋನ್ ಕಾಲ್ ಬರ್ತಾ ಇತ್ತು, ಮೇಡಮ್ ಹಾಗಿದ್ರೆ 1:30 ಆದಮೇಲೆ ಅಷ್ಟೊತ್ತು ತನಕ ಉಪವಾಸ ಇರ್ತೀವಿ, ಹಾಗಿದ್ರೆ ಆಮೇಲೆ ಅಡುಗೆ ಮಾಡ್ಕೊಂಡು ತಿಂದ್ಬಿಡ್ಬೋದಾ ಅಂತ ಹೇಳಿ. ಖಂಡಿತ ಇಲ್ಲ. ಚಂದ್ರಗ್ರಹಣದಲ್ಲಿ ಯಾಕಂದರೆ ಕತ್ತಲಿರೋದ್ರಿಂದ ಜೀರ್ಣಕ್ರಿಯೆ ಮೇಲೆ ನೀವು ಇಷ್ಟೊತ್ತಿಗೆ ತಿಂದರೆ ನೇರವಾಗಿ ಎಫೆಕ್ಟ್ ಆಗೋದ್ರಿಂದ ತಿನ್ನುವ ಹಾಗಿಲ್ಲ. ತೀರಾ ಆಗೋದೇ ಇಲ್ಲ, ತುಂಬ ಹೊತ್ತಿನ ತನಕ ಉಪವಾಸ ಇದ್ದೀವಿ ಅಂದರೆ ಗ್ರಹಣ ಬಿಟ್ಟ ನಂತರ, ಸ್ನಾನ ಮಾಡಿದ ನಂತರ, ಶುದ್ಧ ಬಿಂಬ ದರ್ಶನ ಆದ ಮೇಲೆ ನೀವು ದ್ರವ ಆಹಾರವನ್ನು ತಗೋಬಹುದು. ಹಾಲನ್ನು ಕುಡಿಬಹುದು, ಹಣ್ಣಿನ ರಸವನ್ನು ತೆಗೆದುಕೊಳ್ಳಬಹುದು, ಅಥವಾ ಯಾವುದಾದ್ರೂ ಗಂಜಿಯನ್ನು ಮಾಡಿಕೊಂಡು ಆಗೋದೇ ಇಲ್ಲ ಅಂದರೆ ತಗೋಬಹುದು. ಇದು ಪ್ರಮುಖವಾದಂಥ ಅಂಶ. ಯಾಕಂದರೆ ಆಹಾರ ಪದ್ಧತಿಯಲ್ಲಿ ಮಾತಾಡುವಾಗ ಅದೊಂದು ಪಾಯಿಂಟ್ ಮಿಸ್ ಆಗಿತ್ತು, ಅದನ್ನು ನಾವು ಹೇಳಬೇಕಾಗತ್ತೆ. ಈಗ ನೆಕ್ಸ್ಟು ಗ್ರಹಣದ ಸಂದರ್ಭದಲ್ಲಿ ಹೇಳಿದೆ, ಯಾವತ್ತೂ ಕೂಡ ದೇವರಿಗೆ ಮೈಲಿಗೆ ಇಲ್ಲ. ಗ್ರಹಣವನ್ನು ಎಲ್ಲವನ್ನು ಮೀರಿದವನಾತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಕೂಡ ಆತನೇ ಸೂತ್ರಧಾರ. ಅವನಿಗೆ ಗ್ರಹಣವೂ ಇಲ್ಲ, ಗ್ರಹಣದ ಸ್ಪರ್ಶವೂ ಇಲ್ಲ, ಮೋಕ್ಷವೂ ಇಲ್ಲ. ಆದರೆ ಅಲ್ಲಿರ್ತಕ್ಕಂತಹ ಅರ್ಚಕರು ಅವರು ಅನುಷ್ಠಾನವನ್ನು ಮಾಡಬೇಕು. ಅವರಿಗೆ ಗ್ರಹಣ ಇರುತ್ತಲ್ಲ ಮನುಷ್ಯರಿಗೆ, ಹಾಗಾಗಿ ದೇವಸ್ಥಾನದ ಬಾಗಿಲುಗಳನ್ನು ಹಾಕಲಾಗುತ್ತೆ. ಜೊತೆಗೆ ಆ ಒಂದು ಕಿರಣಗಳು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲದೇ ಇರೋದರಿಂದ ದೇವಾಲಯಕ್ಕೆ ಬರೋದನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ಬಾಗಿಲನ್ನು ಹಾಕಲಾಗುತ್ತೆ. ಇನ್ನು ಬಾಗಿಲನ್ನು ತೆಗೆದ ನಂತರ ನಾವು ಯಾವಾಗಲೂ ಕೂಡ ದೇವರನ್ನು ನಮ್ಮ ರೀತಿಯಲ್ಲೇ ನಾವು ಯೋಚಿಸ್ತೀವಿ. ನಮಗೆ ಏನಿಷ್ಟವೋ ಅದೇ ನೈವೇದ್ಯವನ್ನು ದೇವರಿಗೆ ಕೊಡ್ತೀವಿ. ನಮಗೆ ಬಂಗಾರ ಇಷ್ಟ, ದೇವರಿಗೆ ಬಂಗಾರದ ಒಡವೆಯನ್ನು ತೊಡಿಸ್ತೀವಿ. ನಾವು ವೈಭವೋಪೇತವಾಗಿರಬೇಕು ಅಂತ ಹೇಳಿ ಬಯಸ್ತೀವಿ. ಹಾಗಾಗಿ ಎಲ್ಲ ಹಬ್ಬಗಳಲ್ಲೂ ಹಾಗಿದ್ರೆ ಭಗವಂತ ಕೇಳಿದ್ನಾ? ಭಗವಂತ ಕೇಳ್ತಕ್ಕಂಥದ್ದು ನಿಷ್ಠಾವಂತ ಭಕ್ತಿ. ಭಗವಂತ ಏನು ಕೇಳ್ತಾನೆ? ಅಪ್ಪ ನೀನು ಎಷ್ಟು ಬಾಳೆಹಣ್ಣು ತಂದಿಟ್ಟೆ ನೈವೇದ್ಯಕ್ಕೆ ಅಂತ ಕೇಳಲ್ಲ, ನಿನ್ನ ಬಾಳನ್ನೇ ಹಣ್ಣಾಗಿ ನೈವೇದ್ಯಕ್ಕೆ ನನಗೆ ಕೊಡು ಅಂತ ಕೇಳ್ತಾನವನು. ಅಷ್ಟು ಸಮರ್ಪಣಾ ಭಾವ ಇರಬೇಕು. ವಿಧ ವಿಧವಾದಂತಹ ಹೂವುಗಳನ್ನು ಮಾರ್ಕೆಟಿಂದ ದುಡ್ಡು ಕೊಟ್ಟು ತೊಗೊಂಬಂದ್ಬಿಟ್ಟಿದ್ದೀನಿ ಭಗವಂತ, ಕಲರ್ ಹಾಕ್ತೀನಿ ಕೇಳಲ್ಲ. ನಿನ್ನ ಸುಮನವನ್ನು ನನಗೆ ಅರ್ಪಿಸು, ನಿಷ್ಕಲ್ಮಶ ಭಕ್ತಿಯನ್ನು ಅರ್ಪಿಸು ಅಂತ ಹೇಳಿ ಕೇಳ್ತಾನೆ. ಆದರೆ ನಮಗೆ ಗ್ರಹಣ ಇರೋದ್ರಿಂದ, ನಾವು ಅನುಷ್ಠಾನವನ್ನು ಮಾಡ್ಕೊಂಡು ಬಂದಿರೋದ್ರಿಂದ, ಅಲ್ಲಿ ಪರಿಕರಗಳ ಮೇಲೆ ಗ್ರಹಣದ ಒಂದು ಕಿರಣಗಳು ಬಿದ್ದಿರೋದ್ರಿಂದ ಅದೆಲ್ಲವನ್ನು ಶುದ್ಧೀಕರಿಸಿ, ನಾಳೆ ಬಾಗಿಲನ್ನು ತೆಗೆದು ದೇವಸ್ಥಾನವನ್ನು ಶುದ್ಧೀಕರಿಸಿ, ಹಿಡಿದಿಟ್ಟಿರುವಂಥ ನೀರು ಬರೋಲ್ಲ, ಮತ್ತೆ ಹೊಸ ನೀರನ್ನು ತೆಗೆದುಕೊಂಡು ಬಂದು, ಅದು ಒಂದು ಕೂಡ ಇದೆ. ಬಹುಶಃ ಪಂಡಿತೋತ್ತಮರೆಲ್ಲರೂ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿರ್ತಾರೆ. ಅದೇನಕ್ಕೆ ನಮ್ಮನೇಲಿ ಹಿಡಿದಿಟ್ಟಿರುವಂಥ ನೀರು ಆಕ್ವಾಗಾರ್ಡಲ್ಲಿರುವಂಥ ನೀರು ಉಪಯೋಗಕ್ಕೆ ಬರಲ್ಲ, ಹಾಗಿದ್ರೆ ನದಿ ಮತ್ತು ಕೆರೆಯಲ್ಲಿರುವಂಥ ನೀರು, ಪುಷ್ಕರಣಿಯಲ್ಲಿರುವಂಥ ನೀರು ಬರುತ್ತಾ ಅಂತ ಹೇಳಿದ್ರೆ, ಅವೆಲ್ಲ ಸಹಜ ಪಾತ್ರಗಳಲ್ಲಿರುವಂಥ ನೀರು. ಅದರಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ತಾನಾಗುತ್ತೆ. ನಾವು ಹಿಡಿದಿಟ್ಟರೆ ಆಗಲ್ಲ. ಯಾಕಂದರೆ ಇದು ಪಾತ್ರೆ ಲೋಹದ ಪಾತ್ರೆಗಳು ಅಥವಾ ಪ್ಲಾಸ್ಟಿಕ್ಕಿನ ಪಾತ್ರೆಗಳಲ್ಲಿ. ಈಗ ನಾವು ಆಕ್ವಾಗಾರ್ಡ್ ನಮ್ಮ ನೀರಿನ ಎಲ್ಲಿದಪ್ಪ? ಸಿಂಟೆಕ್ಸ್ ಟ್ಯಾಂಕು, ಪ್ಲಾಸ್ಟಿಕ್ಕು. ಹೌದು. ಅದರಲ್ಲೇನು ಮಣ್ಣಿರಲ್ಲ, ಅದರಲ್ಲೇನು ಗಾಳಿ ಬೀಸ್ಕೊಂಡು ಹೋಗ್ತಾ ಇರಲ್ಲ, ಅದ್ರ ಮೇಲೆ ಕ್ಲೋಸ್ ಏರಿಯಾ ಅದು. ಸೊ ಹಾಗಾಗಿ ಹಿಡಿದಿಟ್ಟಂಥ ನೀರು ಅಥವಾ ಶೇಖರಿಸಿದಂಥ ನೀರು ಬರೋಲ್ಲ. ಹೊಸ ನೀರನ್ನು ತಂದು ದೇವರಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ. 9 ಕಲಶದಲ್ಲಿ ನೀರನ್ನು ತಂದು ಮಾಡಲಾಗುತ್ತೆ. ಕಲಶ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಗ್ರಹಣ ದೋಷದ ಪರಿಹಾರಾರ್ಥವಾಗಿರುವಂಥ ಹೋಮಗಳನ್ನು ಮಾಡಲಾಗುತ್ತೆ. ಓಕೆ, ಆಹಾರದ ಬಗ್ಗೆ ನೀವು ಅದೇ ಒಂದು ಪಾಯಿಂಟ್ ಬಿಟ್ಟೆ ಅಂತ ಉಲ್ಲೇಖ ಮಾಡಿದ್ರಿ, ಅದನ್ನೇ ಮುಂದುವರಿಸ್ತೀನಿ ನಾನು. ಆಹಾರವನ್ನು ತಯಾರು ಮಾಡಿಟ್ಟಂಥವರು, ಈಗ ಕೆಲವನ್ನ ಈಗ ತುಪ್ಪ ಇರಬಹುದು, ಉಪ್ಪಿನಕಾಯಿ ಇರಬಹುದು, ಆ ಥರದ್ದು ನಾವೇನು ರೆಡಿ ಮಾಡಿಟ್ಟಿರ್ತೀವಿ, ಅವುಗಳ ಕತೆ ಏನು? ಜೊತೆಗೆ ಬೇರೆ ಯಾವುದಾದ್ರೂ ಆಹಾರ ನಾವು ರೆಡಿ ಮಾಡಿಟ್ಟಿದ್ದು ನಾಳೆಗೆ ಬಳಕೆ ಮಾಡಬಹುದಾ? ಯಾವುದನ್ನು ಬಳಕೆ ಮಾಡಬಹುದು, ಯಾವುದನ್ನು ಬಳಕೆ ಮಾಡಬಾರ್ದು, ಮಾಡೋದಿದ್ರೆ ಯಾವ ರೀತಿಯಾಗಿ ಮಾಡಬೇಕು? ಈಗ ನೀರು ಹಾಕಿ ಕುದಿಸಿದಂತಹ ಪದಾರ್ಥಗಳು ಏನು ನಾವು ಬೇಯಿಸಿರ್ತೀವಲ್ಲ, ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ವೆಲ್ ಕುಕ್ಡ್ ಫುಡ್ ಅಂತ ಏನು ಹೇಳ್ತೀವಿ, ಅಂದರೆ ಕುಕ್ ಮಾಡಿರ್ತಕ್ಕಂಥದ್ದು, ಅಂದರೆ ಬೇಯಿಸಿರ್ತಕ್ಕಂಥದ್ದು ನೀರು ಹಾಕಿ, ಆ ಪದಾರ್ಥಗಳು ಬರೋಲ್ಲ. ಯಾಕಾಗಿ ಬರಲ್ಲ? ನೀವು ಇದನ್ನು ಸೂಕ್ಷ್ಮ ದರ್ಶಕದಲ್ಲಿ ನೀವು ಇದನ್ನು ಪರೀಕ್ಷಿಸಬಹುದು. ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ಆಹಾರ ತಣ್ಣಗಾಗಿದೆ ಅದನ್ನು ಸ್ವೀಕರಿಸಬೇಡಿ ಅಂತ ಹೇಳುತ್ತೆ ಶಾಸ್ತ್ರ.
ಅಂದರೆ ತಣ್ಣಗಾಗಿರೋದನ್ನೆಲ್ಲ ಬಿಸಾಕ್ಬಿಡಿ ಹಂಗಾರೆ ಮಾಡಿ ಮಾಡಿ ವೇಸ್ಟ್ ಮಾಡಿ ಅನ್ನೋದು ಅರ್ಥ ಖಂಡಿತ ಅಲ್ಲ. ಬಿಸಿಯಾಗಿ ಆಹಾರವನ್ನು ತಯಾರಿಸಿಕೊಂಡು ಬಿಸಿಯಾಗಿ ಸೇವಿಸಿ ಆಹಾರವನ್ನು. ತಣ್ಣದಾದ ಮೇಲೆ ಅದು ಕೊಳಿತಾ ಬರುತ್ತೆ ಅಥವಾ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ, ಆ ಸತ್ವಗಳು ಕಮ್ಮಿ ಆಗ್ತಾ ಬರುತ್ತೆ ಅನ್ನೋದು ಅಂತರರ್ಥ. ಹಾಗಾಗಿ ಬೇಯಿಸಿದಂಥ ಪದಾರ್ಥಗಳು ಬರಲ್ಲ. ಇನ್ನು ಉಪ್ಪಿನಕಾಯಿ, ಹಾಗಿದ್ರೆ 2 ವರ್ಷದಿಂದ ಹಾಕಿಟ್ಟಿರುವಂಥ ಉಪ್ಪಿನಕಾಯಿ ಜಾಡಿಗಳಲ್ಲಿರುತ್ತಲ್ಲ, ಏನು ಮಾಡಬೇಕು? ಹೌದು, ಉಪ್ಪು ನಿಮಗೆ ಸಹಜವಾಗಿ ಅದು ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ, ಹಾಗಾಗಿ ಅದಕ್ಕೆ ದೋಷವಿಲ್ಲ. ಮತ್ತು ಉಪ್ಪು ಎಲ್ಲಿಂದ ಸೃಷ್ಟಿಯಾಯಿತು? ಸಮುದ್ರದಿಂದ, ಪ್ರಕೃತಿಯಿಂದ ನಮಗೆ ನೇರವಾಗಿ ಬಂದಂಥದ್ದು, ಹಾಗಾಗಿ ಅದಕ್ಕೆ ದೋಷವಿಲ್ಲ. ಇನ್ನು ಸಕ್ಕರೆ, ಸಕ್ಕರೆ ಅಂದರೆ ಇವಾಗ ನಾವು ಹೇಳ್ತೀವಿ ವೈಟ್ ಸಕ್ಕರೆ, ಬಿಳಿ ಸಕ್ಕರೆ, ಬಟ್ ಹಿಂದಿನ ಕಾಲದಲ್ಲಿ ಸಿಹಿ ಅಂದರೆ ಬೆಲ್ಲ. ಬೆಲ್ಲ ಎಲ್ಲಿಂದ ಬರ್ತಾ ಇತ್ತು? ನಮಗೆ ಕಬ್ಬಿನ ಹಾಲಿನಿಂದ ಬರ್ತಾ ಇತ್ತು ಬೆಲ್ಲ. ಅದಕ್ಕೆ ಕೆಮಿಕಲ್ ಹಾಕೊಂಡ್ಮೇಲೆ ನಮಗೆ ಸಕ್ಕರೆ ಅಂತಕ್ಕಂಥದ್ದು ಇದಾಯಿತು. ಅದು ಕೂಡ ಪ್ರಿಸರ್ವೇಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ. ಅದಕ್ಕೆ ಮೂಲವಾಗಿ ರಾ ಮೆಟೀರಿಯಲ್ ಬಂದಿರೋದಲ್ಲಿರೋದ್ರಿಂದ ಅವೆರಡು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ತುಪ್ಪ, ತುಪ್ಪ ತುಂಬ ಪರಿಷ್ಕರಿಸಿದಂಥ ಸಂಸ್ಕರಿಸಿದಂಥದ್ದು. ಹಾಲಿಗೆ ಹೆಪ್ಪಾಕ್ತೀವಿ, ಆನಂತರದಲ್ಲಿ ಸ್ವಲ್ಪ ದಿನ ಅದನ್ನು ಹೆಪ್ಪನ್ನು ಸೇರಿಸ್ತಾ ಹೋಗ್ತೀವಿ, ಆನಂತರದಲ್ಲಿ ಕಡಿತೀವಿ, ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯನ್ನು ಒಂದು ಹದದಲ್ಲಿ ಕಾಯಿಸಿದಾಗ ತುಪ್ಪ ಆಗುತ್ತೆ. ತುಪ್ಪ ಕರೆಕ್ಟಾಗಿ ನೀವು ತುಪ್ಪವನ್ನು ಮಾಡುವ ವಿಧಾನದಲ್ಲೇ ಮಾಡಿದರೆ ಎಷ್ಟೇ ವರ್ಷಗಳಾದರೂ ತುಪ್ಪ ಕೆಡಲ್ಲ ಅಂತ ಹೇಳುತ್ತೆ. ತುಪ್ಪವನ್ನು ತೊಗೋಬೋದು. ಜೇನುತುಪ್ಪ, ಹೌದು, ನೀವೀಗ ರೀಸೆಂಟಾಗಿ ನೋಡಿದ್ರಿ, ಈಜಿಪ್ಟಲ್ಲಿರುವಂತಹ ಮಮ್ಮಿಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಜೇನುತುಪ್ಪ ಸಿಕ್ಕಿದೆ, ಈಗಲೂ ಕೂಡ ಅದು ತಿನ್ನಕ್ಕೆ ಯೋಗ್ಯ ಅಂತ ಹೇಳಿ. ಈ ಎಲ್ಲ ಆಹಾರಗಳು ಈ ವ್ಯಾಪ್ತಿಯ ಒಳಕ್ಕೆ ಬರಲ್ಲ. ಹಾಲು ಮೊಸರು ಕೂಡ ಬರಲ್ಲ. ಹಾಗಾಗಿ ಅವುಗಳನ್ನು ತೊಗೋಬೋದು. ಯಾವುದನ್ನು ನೀರು ಹಾಕಿ ಬೇಯಿಸಿರ್ತೀರಿ ಅದು ಬರಲ್ಲ ಉಪಯೋಗಕ್ಕೆ. ಓಕೆ. ಈ ಗ್ರಹಣದ ಸಂದರ್ಭದಲ್ಲಿ ಜಪತಪ ಅನುಷ್ಠಾನ, ದೇವರ ಪ್ರಾರ್ಥನೆ ಒಂದು ಕಡೆಯಾದರೆ, ನಾನು ಕೇಳಲ್ಪಟ್ಟಿದ್ದೇನು ಅಂದರೆ, ಈ ಮಾಟ ಮಂತ್ರ ಮಾಡುವವರು ಕೂಡ ಗ್ರಹಣ ಕಾಲವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಈ ಟೈಮ್ನಲ್ಲಿ ಅವರು ಕೂಡ ಅವರ ಕಾರ್ಯಗಳನ್ನು ಮಾಡ್ತಾರೆ ಅಥವಾ ಅವರ ಕಾರ್ಯಾಚರಣೆಗಳನ್ನು ಮಾಡ್ತಾರೆ ಅಂತ ಅದು ನಿಜಾನಾ? ಹೌದು, ನಿಜ, ಖಂಡಿತ ನಿಜ. ಇದು ಮಂತ್ರ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಹಾದಿ. ಇಲ್ಲಿ ನೀವು ಪಂಥಗಳನ್ನು ನೋಡ್ಬೋದು, ಆಯಿತಾ? ಆಚರಣೆಗಳಲ್ಲಿ ಶೈವರು, ವೈಷ್ಣವರು, ಶಾಕ್ತರು, ಗಾಣಪತ್ಯರು, ದೆನ್ ಸೌರರು, ಆಮೇಲೆ ಕೌಮಾರರು ಅಂಥೇಳಿ 6 ಜನ. ಈ 6 ಜನ ಯಾರು? ಶೈವರು ಅಂತ ಹೇಳಿದರೆ ಶಿವನ ಆರಾಧಕರು. ಅವರಿಗೆ ಶಿವನೇ ಸುಪ್ರೀಂ. ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂಥವು ಶಿವನೊಬ್ಬನೇ. ಶಿವನೇ ಸರ್ವೋತ್ತಮ, ಶಿವನೇ ಎಲ್ಲ. ಆ ರೀತಿಯಾದಂಥ ನಂಬಿಕೆ ಇಟ್ಕೊಂಡವರು ಶೈವರು. ಇನ್ನು ವೈಷ್ಣವರು, ವಿಷ್ಣುವೇ ಸರ್ವೋತ್ತಮ, ವಿಷ್ಣುವೇ ಎಲ್ಲ ಅಂತ ನಂಬ್ಕೊಳ್ತಕ್ಕಂಥವ್ರು ವೈಷ್ಣವರು. ಇನ್ನು ಶಾಕ್ತರು, ಶಕ್ತಿ. ಈ ದೇವಿ ಪುರಾಣ ಎಲ್ಲ ಬರುತ್ತಲ್ಲ, ಆ ದೇವಿ ಪುರಾಣದಲ್ಲಿ ನೀವು ನೋಡಿರಬಹುದು, ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಕೂಡ ದೇವಿಯಿಂದನೇ ಆಗುತ್ತೆ. ಆಕೆಯ ಹುಬ್ಬಿನ ಚಲನೆಯಿಂದ, ಭ್ರೂವಿನ ಚಲನೆ ಅಂದರೆ ಹುಬ್ಬಿನ ಚಲನೆ, ಹುಬ್ಬಿನ ಚಲನೆಯಿಂದ ಸೃಷ್ಟಿಗಳಾಗ್ತವೆ. ಆಕೆಯ ಕಣ್ಣೋಟದಿಂದ ಲಯಗಳಾಗ್ತವೆ ಅಂತ ಹೇಳ್ತಾರೆ. ಅವರು ಶಾಕ್ತರು, ಶಕ್ತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು. ಗಾಣಪತ್ಯರು ಅಂದರೆ ಗಣಪತಿಯೇ ಅವರಿಗೆ ಪ್ರಧಾನ, ಗಣಪತಿಯೇ ಸರ್ವಶ್ರೇಷ್ಠ. ಈ ನಂಬಿಕೆಯನ್ನು ಇಟ್ಕೊಂಡವರು ಗಣಪತಿಯರು. ಇನ್ನು ಸೌರರು ಅಂತ ಹೇಳ್ತಾರೆ, ಅಂದರೆ ಸೂರ್ಯನ ಆರಾಧಕರು. ಅವರಿಗೆ ಸೂರ್ಯನೇ ಇಲ್ಲ, ಕಣ್ಣಿಗೆ ಕಾಣುವಂಥ ದೇವರು, ಪ್ರತ್ಯಕ್ಷ ದೇವರು. ಅವರನ್ನು ನಾವು ಸೂರ್ಯನ ಆರಾಧಕರು ಅಂತ ಹೇಳಿ ಕರಿತೀವಿ. ಇನ್ನು ಕುಮಾರ, ಸ್ಕಂದನನ್ನು ಆರಾಧನೆ ಮಾಡ್ತಕ್ಕಂಥವ್ರು. ಇವರು ಈ 6 ಪಂಥ. ಇದರಲ್ಲಿ ಶಾಕ್ತರು ಅಂದರೆ ದೇವಿಯನ್ನು, ಶಕ್ತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು. ಶಕ್ತಿಯನ್ನು ಪಡೀಲಿಕ್ಕೋಸ್ಕರವಾಗಿ, ಮಂತ್ರ ಸಿದ್ಧಿಯನ್ನು ಪಡೀಲಿಕ್ಕೋಸ್ಕರವಾಗಿ ನಾನು ನಿಮಗೆ ಹೇಳಿದೆ, ಗ್ರಹಣ ಅಂತಕ್ಕಂಥದ್ದು ಹೆದರುಕೊಳ್ಳೋದಕ್ಕೆ ಇರುವಂಥದ್ದಲ್ಲ. ನಿಮಗೆ ಧರ್ಮದಲ್ಲಿ ನಂಬಿಕೆ ಇದ್ದರೆ ಪುಣ್ಯ ಸಂಪಾದನೆಗೆ ಇರತಕ್ಕಂಥದ್ದು. ಇದನ್ನು ನಿಮಗೆ ತುಂಬ ಸರಳೀಕೃತವಾಗಿ ನಾವು ಹೇಳ್ತೀವಿ. ಸಾಧಾರಣವಾಗಿ ನಾವು ಪಾಠ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಪಾಠ ಮಾಡ್ತೀವಿ. ಈ ರೆಮಿಡಿಯಲ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಕೆಲವಷ್ಟು ಸಲ ಏನು ಮಾಡ್ತೀವಿ, ಕೆಲವಷ್ಟು ಕ್ವಶನ್ಗಳನ್ನು ಕೊಡ್ತೀವಿ. ಕ್ವಶನ್ ಪ್ಯಾಟರ್ನ್ ಇದೇ ರೀತಿ ಬರುತ್ತೆ ಅಂತ. ಲೆಕ್ಕಗಳನ್ನು ಕೊಡ್ತೀವಿ, ಕೆಲವಷ್ಟು ಲೆಕ್ಕಗಳನ್ನು. ಸಂಖ್ಯೆಗಳು ವ್ಯತ್ಯಾಸ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇಟ್ಕೊಳ್ಳಿ, ಓಕೆನಾ? ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಪಾಸ್ ಆಗ್ಲಿಕ್ಕೆ ಅನುಕೂಲ ಅಲ್ವಾ? ಹಾಗೆ ನಾವು ಜೀವನ ಅನ್ನುವಂಥ ಎಕ್ಸಾಮಿಂದ ಮುಕ್ತಿಯ ಕಡೆಗೆ ಪಾಸ್ ಆಗಲಿಕ್ಕೆ ಗ್ರಹಣ ಅಂತಕ್ಕಂಥದ್ದು ನಮಗಿರುವಂಥ ಇಂಪಾರ್ಟೆಂಟ್ ಟೈಮ್, ಮತ್ತು ನಮಗಿರುವಂಥ ಒಂದು ಸುಕಾಲ ಅಂತ ಹೇಳಿದರೆ ಖಂಡಿತವಾಗೂ ತಪ್ಪಾಗಲಾರದು. ಯಾಕಂದರೆ ಒಂದು ಸಲ ನಾವು ಜಪ ಮಾಡಿದರೆ 1000 ಸಲ ನಾವು ಜಪ ಮಾಡಿದಂಥ ಫಲ. ಹಾಗಿದ್ರೆ ಇವ್ರು ಏನು ಮಾಡ್ತಾರೆ? ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.